ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಂಥ ನಾಡಿಸೋಜ ಅವರ ಪಾರ್ಥಿವ ಶರೀರ ಈಗ ಸಾಗರಕ್ಕೆ ಆಗಮಿಸಿದೆ. ಸಾಗರದ ಅವರ ಮನೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಡಿಸೋಜ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನಡೀತಾ ಇದೆ. ಸಾಗರ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ವಿಧಾನಸಭಾಧ್ಯಕ್ಷರಾದಂಥ ಕಾಗೋಡು ತಿಮ್ಮಪ್ಪ ಅವರು ಬಂದು ನಾಡಿಸೋಜ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ನಾಡಿಸೋಜ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ನಾಡಿನ ವಿವಿಧೆಡೆಯಿಂದ ಗಣ್ಯರು, ಸಾಹಿತಿಗಳು, ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಕಾಗೋಡು ತಿಮ್ಮಪ್ಪ ಅವರು ನಾಡಿಸೋಜ ಅವರ ಮನೆಗೆ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದರು. ಭಾಳಷ್ಟು ಗಣ್ಯರು ಬಂದು ನಾಡಿಸೋಜ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಕಾಗೋಡು ತಿಮ್ಮಪ್ಪ ಅವರು ಸಹ ಆಗಮಿಸಿದರು, ಸ್ಥಳಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಇಂದು ಸಾಗರದ ಅವರ ನಿವಾಸದಲ್ಲಿ, ನಾಡಿಸೋಜ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಂಸದ BY ರಾಘವೇಂದ್ರ ಹಾಗೂ ಹಲವರು ಸಹ ಅಂತಿಮ ದರ್ಶನಕ್ಕೆ ಆಗಮಿಸುವ ಸೂಚನೆಗಳಿದೆ. ಇನ್ನು ನಾಳೆ ಚರ್ಚ್ನಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಇನ್ನು 1 ದಿನಗಳ ಕಾಲ ನಾಡಿಸೋಜ ಅವರ ಅಂತಿಮ ದರ್ಶನಕ್ಕೆ ಅವರ ಮನೆಯಲ್ಲಿಯೇ ವ್ಯವಸ್ಥೆ ಮಾಡಲಾಗಿದೆ. ಕಾಗೋಡು ತಿಮ್ಮಪ್ಪ ಅವರು ಸಹ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಸಾಗರದ ನಿವಾಸಿಗಳು, ಅವ್ರ ಜೊತೆ ಹೋರಾಟದಲ್ಲಿ ಪಾಲ್ಗೊಂಡವರು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವ್ರ ಜೊತೆಗೆ ಒಡನಾಡಿದವರು, ಸಾಗರದ ನಿವಾಸಿಗಳು ಮಾತ್ರ ಅಲ್ಲ, ಅಕ್ಕಪಕ್ಕದ ಜನರು, ನಿವಾಸಿಗಳು ಸಹ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ನಾಳೆ ಬೆಳಗ್ಗೆವರೆಗೂ ಸಹ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ನಾಡಿಸೋಜ ಅವರ ಮನೆಯಲ್ಲಿ ಪಾರ್ಥಿವ ಶರೀರ ಇದೆ, ಅಲ್ಲಿ ಅಂತಿಮ ದರ್ಶನವನ್ನು ಪಡಿಬಹುದು. ಎಲ್ಲರೂ ಸಹ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಸ್ನೇಹಿತರಾದಂಥ ನಾಡಿಸೋಜ ಅವರ ಅಗಲವಿಕೆ ತುಂಬಲಾರದ ನಷ್ಟವಾಗಿದೆ. ಅವರೊಬ್ಬ ಆಚಾರವಂತರು, ವಿಚಾರವಂತರು, ಬರಹಗಾರರು, ಅಂಥ ಸುಸಂಸ್ಕೃತಿ ವ್ಯಕ್ತಿಯನ್ನು ಸಾಗರ ಟೌನ್ ಪಡೆದದ್ದು ನಮ್ಮ ಸೌಭಾಗ್ಯ ಆಗಿತ್ತು. ಇವತ್ತು ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಭಾಳ ಅಪಾರ ನಷ್ಟಕ್ಕೆ ಸಾಗರ ಟೌನ್ ಆಗಿದೆ. ಈ ನಷ್ಟವನ್ನು ಭರಿಸಿಕೊಳ್ಳುವ ಶಕ್ತಿ ನಮಗೆ ಸದ್ಯಕ್ಕೆ ಇಲ್ಲ. ಅವರ ಅಗಲವಿಕೆ ನಮ್ಮ ಸಾಗರ ಪಟ್ಟಣಕ್ಕೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಉತ್ತಮ ಬರಹಗಾರನ ಕಳ್ಕೊಂಡಂಥ ಒಂದು ದೊಡ್ಡ ನಷ್ಟ ಆಗಿದೆ. ಈ ನಷ್ಟವನ್ನು ಭರಿಸಿಕೊಳ್ಳುವ ಶಕ್ತಿ ನಮಗೆಲ್ಲರಿಗೂ ಕೊಡಲಿ. ದೇವರ ah